ರಾಜ್ಯಾದ್ಯಂತ ಜಾತಿ ಗಣತಿಯ ವಿಚಾರ ಬಹಳ ಚರ್ಚಿತ ವಿಚಾರ. ಇದಕ್ಕೆ ಒಂದಿಷ್ಟು ಜನರ ಪರ ಇದೆ, ಒಂದಿಷ್ಟು ಜನರ ವಿರೋಧ ಕೂಡ ಇದೆ. ಕಾಂಗ್ರೆಸ್ ನಾಯಕರಿಗೆ ಅಟ್ ಎನಿ ಕಾಸ್ಟ್ ವಿರೋಧ ಮಾಡಬಾರ್ದು ಅಂತ ಹೈಕಮಾಂಡ್ನ ಸಿಗ್ನಲ್ ಬಂದಿದೆಯಲ್ಲೋ ಗೊತ್ತಿಲ್ಲ. ವಿರೋಧ ಮಾಡ್ತಿದ್ದವರೆಲ್ಲ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಆದರೆ ಎಚ್ ಸಿ ಬಾಲಕೃಷ್ಣ ಮಾತ್ರ ಪರೋಕ್ಷ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಕುಳಿತು ಸ್ಯಾಂಪಲ್ ಸರ್ವೆ ಮಾಡಿದ್ದಾರೆ. ಮನೆ ಮನೆಗೆ ಹೋಗಿ ಏನು ಜಾತಿ ಜನಗಣತಿ ಸರ್ವೆ ಮಾಡಿದ್ದಲ್ಲ, ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡಿ ನಿರ್ಧಾರ ಕೈಗೊಳ್ಳಲಿ ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ನಾವು ಇದನ್ನೇ ಹೇಳ್ತೀವಿ ಅಂತ ಎಚ್ ಸಿ ಬಾಲಕೃಷ್ಣ ಮಾತಾಡಿದ್ದಾರೆ. ಶಾಸಕ ಬಾಲಕೃಷ್ಣ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ನಡೆಸಿರುವಂತಹ ಒಂದು ಚಿಟ್ ಚಾಟ್ ಇಲ್ಲಿದೆ ನೋಡಿ. ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಸಾಕಷ್ಟು ಗೊಂದಲವಿದೆ, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಕೆಲವೊಂದಿಷ್ಟು ಜನ ಶಾಸಕರು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮೊಂದಿಗೆ ಮಾಗಡಿಯ ಶಾಸಕರಾಗಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಜಾತಿ ಗಣತಿ ವರದಿ ಅಂಕಿಅಂಶಗಳು ಹೊರಗೆ ಬರ್ತಾ ಇದೆ ಸರ್, ಈ ಬಗ್ಗೆ ಏನ್ ಹೇಳ್ತೀವಿ? ಅಂಕಿಅಂಶಗಳು ಇನ್ನೂ ಹೊರಗಡೆ ಬಂದಿಲ್ಲ. ನಮ್ಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸ್ಯಾಂಪಲ್ ಸರ್ವೆ ಆಗಿದೆ ಅಂತ ವರದಿ ಬಂದಿದೆ. ಸ್ಯಾಂಪಲ್ ಸರ್ವೆ ಆಗೋದು ಬೇಡ, ಇಂಥ ವಿಚಾರಗಳು ಸಂಪೂರ್ಣವಾದಂಥ ಸರ್ವೆ ಆಗಬೇಕು. ಅದು ಪ್ರತಿಯೊಂದು ಮನೆಗೂ ಹೋಗಿ ಸರ್ವೆ ಮಾಡಿದ್ರೆ ಬಹುಶಃ ಇದು ಜಾತಿ ಗಣತಿ ವರದಿಗೆ ಕೊಡೋದಕ್ಕೆ ಅರ್ಥ ಬರ್ತದೆ. ಅದರ್ವೈಸ್ ಸುಮ್ಮನೆ ಎಲ್ಲ ಕೂತ್ಕೊಂಡು ಸ್ಯಾಂಪಲ್ ಸರ್ವೆ ಮಾಡೋದ್ರಿಂದ ಅದೇನು ಅಂತ ಸರ್ವೆ ಹಂಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಪ್ರತಿ ಮನೆಗೆ ಹೋಗಿ, ಈಗ ಕೆಲವರು ಯಾರನ್ನ ಕೇಳಿದ್ರು ನಮ್ಮ ಮನೆಗೆ ಬಂದಿಲ್ಲ ಅಂತೇಳಿ ಹೇಳ್ತಾರೆ. ಸರ್ವೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಮನೆಗೆ ಹೋಗ್ಬೇಕಲ್ವ ಅವರು. ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡಿ ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ ಅಂತಕ್ಕಂಥ ಮಂಡನೆಯನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಯಾವುದೇ ಜಾತಿ ಗಣತಿ ಸಮೀಕ್ಷೆ ಆದ್ರೂ ಕೂಡ 100% ಮಲ್ಲಿ ಸಾಧ್ಯ ಇಲ್ಲ. ಒಂದಿಷ್ಟು 90-95% ಮಾಡಿದೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸರ್ ಹಲವಾರು ಜನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅದ್ರಲ್ಲಿ ಸರ್ ಪ್ರೊಜೆಕ್ಷನ್ ಮಾಡಬಹುದಲ್ಲ ಅಂತ? ಇಲ್ಲ 100% ಮಾಡಬೇಕು. 100% ಮಾಡಬಹುದು, ಏನ್ ತೊಂದರೆ ಇಲ್ಲ. ಸರ್ಕಾರ ಮನ್ಸು ಮಾಡಿದ್ರೆ 100% ಸರ್ವೆ ಮಾಡಬಹುದು. ಪ್ರತಿ ಹಂತದಲ್ಲೂ ಹೋಗಿ ಸರ್ವೆ ಮಾಡಬಹುದು. ಈಗ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರ ಸರ್ವೆ ಅಂತೂ ಮಾಡ್ಬೋದಲ್ವಾ. ಅಲ್ಲಿ ಲೋಕಲ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ವಿಲೇಜ್ ಅಕೌಂಟೆಂಟ್ಗಳು ಇರ್ತಾರೆ, ಬೇರೆ ಬೇರೆ ರೀತಿ ಇರ್ತದೆ. ಎಲ್ಲರೂ ಕೂಡ ಸರ್ವೆ ಮಾಡಿದ್ರೆ ಅನುಕೂಲ ಆಗ್ತದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವೊಂದು ಕಡೆ ಬೇರೆ ಬೇರೆ ರೀತಿ ವರದಿ ಬಂದಿದೆ ಅಂತೇಳಿ, ಅದಕ್ಕೆ ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಮನೆಗೆ ಹೋಗಿ ಸರ್ವೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಸೂಕ್ತ ತೀರ್ಮಾನ ತಗೊಳ್ಳಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಸರ್, ಇವತ್ತು ಡಿಸಿಎಂ ಅವರು ಸಭೆಯನ್ನು ಕರೆದಿದ್ದಾರೆ. ಇದ್ರ ಅಜೆಂಡಾ ಏನಿ ಸರ್? ಏನ್ ಚರ್ಚೆ ಆಗಬಹುದು ಇಲ್ಲಿ ಒಕ್ಕಲಿಗರ ಶಾಸಕರ ಸಭೆಯಲ್ಲಿ ಅಂತ? ಚರ್ಚೆ ಏನಾಗ್ತದೆ ಅಂತ ಅಲ್ಲ, ಇದ್ರ ಬಗ್ಗೆನೇ ಈ ವಿಚಾರವಾಗಿ ನಮ್ಮನ್ನ ಕರೆದಿದ್ದಾರೆ ಅಂತ ಅನ್ಕೊಂಡಿದೀವಿ. ನಾವು ಇನ್ನೂ ವಿಚಾರ ಗೊತ್ತಿಲ್ಲ ನಮ್ಮನ್ನ ಯಾತಕ್ಕೆ ಕರೆದವ್ರೆ ಅಂತ ಹೇಳಿ ನಾವು ಆ ರೀತಿ ಭಾವನೆ ಮಾಡ್ಕೊಂಡಿದೀವಿ. ಇದೇ ವಿಚಾರವಾಗಿ ಜಾತಿ ಗಣತಿ ಸರ್ವೆ ವಿಚಾರವಾಗಿ ನಮ್ಮನ್ನು ಕರೆದಿದ್ದಾರೆ ಅಂತ ಹೇಳಿ. ಈಗ ಅಲ್ಲಿ ಹೋದಾಗ ನಾವು ಈಗ ಏನ್ ಅಭಿಪ್ರಾಯ ಮಂಡಿಸಿದೀವಿ ಅದೇ ಅಭಿಪ್ರಾಯವನ್ನು ಮಂಡಿಸ್ತೀವಿ. ಸರ್, ಈಗ ಈ ರಾಜ್ಯದಲ್ಲಿ ಮುಸ್ಲಿಂ ಜನಸಂಖ್ಯೆ ನಂಬರ್ 1 ಅಂತ ಹೇಳಿ ತೋರಿಸಿದ್ದಾರೆ. ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಓಲೈಕೆ ಮಾಡ್ಲಿಕ್ಕೆ ಹೋದಾರ ಅಂತ ದೊಡ್ಡ ಚರ್ಚೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಈ ಜನಸಂಖ್ಯೆನ ಇವತ್ತು ಹುಟ್ಟಾಕಕ್ಕಾಗಲ್ಲ. ಈಗಾಗಲೇ 10 ವರ್ಷದಿಂದ ಹುಟ್ಟಾಕಕ್ಕಾಗಲ್ಲ. ಇದು ಮೊದಲಿಂದ ಬಂದಿರತಕ್ಕಂಥದ್ದು. ಯಾರು ಜಾಸ್ತಿ ಇದ್ದಾರೆ ಯಾರು ಕಡಿಮೆ ಇದ್ದಾರೆ ಅಂತ ಹೇಳಿ ಆಮೇಲೆ ತೀರ್ಮಾನ ಆಗ್ತದೆ. ಆದ್ರೆ ಸಂಪೂರ್ಣವಾಗಿ ಡೆಪ್ತ್ ಹೋಗಿ ಸರ್ವೆ ಮಾಡ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಈ ಜಾತಿ ಗಣತಿ ವಿರೋಧಿ ಅಲ್ಲ, ಆದ್ರೆ ಅವೈಜ್ಞಾನಿಕ ಜಾತಿ ಗಣತಿ ವಿರೋಧಿ. ಅವೈಜ್ಞಾನಿಕ ಅಂತ ಹೇಳಲ್ಲ ನಾನು. ಇನ್ನೂ ಕೂಡ ಡೆಪ್ತ್ ಹೋಗಿ ಸರ್ವೆ ಮಾಡ್ಲಿ. ಅರ್ಜೆನ್ಸಿ ಏನಿಲ್ವಲ್ಲ. ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಿ ಆಮೇಲೆ ಅದರ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಲಿ ಅಂತ ನನ್ನ ಮನವಿ. ಇದಿಷ್ಟು ಎಸ್ ಸಿ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.